ಹಾಯ್ ಎಲ್ಲ ನನ್ನ ಸ್ಪರ್ಧಾ ಮಿತ್ರರಿಗೂ ನಮಸ್ಕಾರಗಳು. ಇಂದಿನ ಅವಧಿಯಲ್ಲಿ ಏನಂದರೆ ನಾವು ಭಾರತದಲ್ಲಿ ಒಬ್ಬ ಹಾಕಿ ಮಾಂತ್ರಿಕನೆಂದೇ ಕರೆಯಲ್ಪಡುವ ವ್ಯಕ್ತಿ. ಅವರು ಯಾವುದಕ್ಕೆಂದರೆ ಗ್ರೌಂಡಲ್ಲಿ ಹೋದರೆ ಸಾಕು ಎಲ್ಲ ಅಪೋಸಿಟ್ ತಂಡಗಳೇನೆಂದರೆ ಬೆವರು ಬಂದ್ಬಿಡ್ತಿತ್ತು ಮುಖದಲ್ಲಿ. ಅಂಥ ವ್ಯಕ್ತಿ ಏನಂದರೆ ಯಾವ ರೀತಿ ಗೆಲ್ತಾರೆ ಅಂತ ಪ್ರತಿ ಸಲ ಪದೇ ಪದೇ ಅವರ ಹಾಕಿ ಸ್ಟಿಕ್ಕನ್ನು ಏನು ಮಾಡ್ತಿದ್ರು, ಚೆಕ್ ಮಾಡಿಸ್ತಾ ಇದ್ರು. ಆ ಹಾಕಿ ಮಾಂತ್ರಿಕರ ಸ್ಟಿಕ್ಕನ್ನು ಪ್ರತಿ ಸಲ ಯಾವ ರೀತಿ ಗೆಲ್ತಾರೆ ಅಂತೇಳಿ ಹಿಟ್ಲರ್ ಹೆಸರು ಕೇಳಿದಾರ. ಆ ವ್ಯಕ್ತಿ ಏನು ಮಾಡ್ತಿದ್ದ ಅಂದರೆ, ನೀನು ಯಾವ ರೀತಿ ಗೆಲ್ತೀಯಪ್ಪ, ಇದರಲ್ಲೇನು ಮ್ಯಾಗ್ನೆಟ್ ಇಟ್ಕೊಂಡಿಯಾ ಏನಂತ ಹೇಳಿ ಅವ್ರಿಗೆ ಪದೇ ಪದೇ ಆ ಸ್ಟಿಕ್ನ ಏನು ಮಾಡ್ತಿದ್ರು, ಮುರಿದು ನೋಡ್ತಾ ಇದ್ರು, ಆ ಸ್ಟಿಕ್ ಒಳಗೆ ಏನೋ ಮ್ಯಾಗ್ನೆಟ್ ಇದೆನಾ ಅಂತ. ಎಸ್, ಇವತ್ತು ನಾವು ನೋಡ್ತಾ ಇರೋದು ದಿ ವಿಜಾರ್ಡ್ ಹಾಕಿ ಮಾಂತ್ರಿಕ ಮೇಜರ್ ಧ್ಯಾನ್ ಚಂದ್ ಅವರ ಕುರಿತು. ಇವರು 29 ಆಗಸ್ಟ್ 1905ರಲ್ಲಿ ಪ್ರಯಾಗ್ರಾಜ್ನಲ್ಲಿ ಜನಿಸ್ತಾರೆ. ಇವರ ಒಂದು ಜನನ ದಿನವೇ ನಾವು ನ್ಯಾಷನಲ್ ಸ್ಪೋರ್ಟ್ಸ್ ಡೇ ಆಚರಣೆ ಮಾಡ್ತೀವಿ. ಈ ಒಂದು ದಿನದ ಥೀಮ್ ಏನಂದರೆ 1 ಗಂಟೆ ಆಟದ ಮೈದಾನದಲ್ಲಿ ಎಂಬಂತೆ. ಹಾಗೆ ಇವರು 1928 ಮತ್ತು 1932, 1936ರಲ್ಲಿ ನಮ್ಮ ಭಾರತ ದೇಶಕ್ಕೆ ಗೋಲ್ಡ್ ಮೆಡಲನ್ನು ತಂದುಕೊಟ್ಟು. ಹ್ಯಾಪಿ ನ್ಯಾಷನಲ್ ಸ್ಪೋರ್ಟ್ಸ್ ಡೇ ಟು ಎವ್ರಿವನ್. ಥ್ಯಾಂಕ್ ಯು.